ದಿಢೀರಂತ ರಾತ್ರೋರಾತ್ರಿ ಇಳಿಕೆ ಕಂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಂದು ಕಡೆಗೆ ಮೋದಿ ಸರ್ಕಾರದಿಂದ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಸಲಹೆ ಬಂದಿದೆ. ಮತ್ತೊಂದು ಕಡೆಗೆ ಮೋದಿ ಸರ್ಕಾರದ ಬಂಗಾರದ ಮೇಲಿರೋ ಹೊಸ ನಿಯಮಗಳು ಕೂಡ ಇವತ್ತು ನೀವು ತಿಳ್ಕೊಳ್ಳೇಬೇಕು. ನೋಡಿ, ಇವತ್ತು ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ, ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾ ಇದ್ರೆ, ಅಥವಾ ಶುಭ ಸಮಾರಂಭಗಳಿಗೆ ಬಂಗಾರ ತಗೋತಾ ಇದ್ರೆ, ವಿಡಿಯೋನ ತುಂಬಾ ಕೇರ್ಫುಲ್ ಆಗಿ ವಾಚ್ ಮಾಡಿ. ಅದಕ್ಕಂದ್ರೆ ವೀಕ್ಷಕರೇ, ಕೇಂದ್ರ ಸರ್ಕಾರದ ನಿಯಮಗಳಾಗಿರ್ಬೋದು, ಬಂಗಾರ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈಗ ಖರೀದಿ ಮಾಡ್ಬೇಕಾ ಬೇಡವಾ, ನಿಮ್ಮ ಎಲ್ಲಾ ಪ್ರಶ್ನೆಗೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ. ವೀಕ್ಷಕರೇ, ಇನ್ನು ಬಂಗಾರ ಖರೀದಿ ಮಾಡೋರು ಜನರು ಎಲ್ಲಿ ಮೋಸ ಹೋಗ್ತಾರೆ ಅಂದ್ರೆ, ಖರೀದಿ ಮಾಡುವಾಗ ನೀವು ಯಾವ ತಪ್ಪು ಮಾಡಿದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಲಾಸ್ ಆಗುತ್ತೆ. ಈ ತಪ್ಪು ಮಾಡಿದ್ರೆ ನಿಮ್ದು ಹಣ ದೊಡ್ಡ ಮಟ್ಟದಲ್ಲಿ ನಷ್ಟವಾಗಬಹುದು ವೀಕ್ಷಕರೇ. ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನರೇಂದ್ರ ಮೋದಿಜಿಯವರ ಒಂದು ಹೇಳಿಕೆಯಿಂದ ಬಂಗಾರದ ಅಂಗಡಿಗಳು ಖಾಲಿ ಆಗ್ತಾ ಇದ್ದಾವೆ. ಅಂದ್ರೆ ಗ್ರಾಹಕರು ಬರ್ತಾ ಇಲ್ಲ ಅಂತಾನೂ ಕೂಡ ಬಂಗಾರದ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಹೀಗಾಗಿ ನೋಡಿ, ಬಂಗಾರ ಖರೀದಿ ಮಾಡೋದು ಬಿಟ್ರೆ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಇಳಿಕೆ ಆಗುತ್ತೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಈ ಒಂದು ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡ್ತಾ ಇರಿ. ಇವತ್ತು ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನಷ್ಟು ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ನೀವು ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರ ಖರೀದಿ ಮಾಡಿರ್ಬೇಕು ಸುಲಭವಾಗಿ. ನಿಮ್ಮ ಅನಿಸಿಕೆ ಉತ್ತರ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ವೀಕ್ಷಕರೇ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಏನು ಕಮೆಂಟ್ ಮಾಡ್ತಾರೆ ಅಂತ. ಇನ್ನು ನೋಡಿ, ಬೆಳ್ಳಿ ಬೆಲೆ ಮೊದಲಿಗೆ ಇಳಿಕೆ ಆಗ್ತಾ ಇದೆ. ವೀಕ್ಷಕರೇ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ, ಬಂಗಾರ ಬೆಳ್ಳಿ ಬೆಲೆ ಎರಡೂ ಕೂಡ ಇಂಟರ್ ಲಿಂಕ್ ಇರುವಂತದ್ದು. ಇದು ಪ್ರತಿಯೊಬ್ರು ಕೂಡ ಯಾರೆಲ್ಲ ಆಭರಣ ಖರೀದಿ ಮಾಡ್ತಿರೋ ನೋಡಿ, ನಿಮಗೆ ಗೊತ್ತಿರಬೇಕಾದ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಒಂದು MCX ಚಾರ್ಟ್ ನೀವು ನೋಡೋದು ಕಲಿಬೇಕು. ವೀಕ್ಷಕರೇ ನೋಡಿ, ಇವತ್ತು ಬೆಲೆ ಇಳಿಕೆ ಆಗಿದೆ ಅಂದ್ರೆ ನಾಳೆನೂ ಕೂಡ ಬೆಲೆ ಇಳಿಕೆ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಒಮ್ಮೆ ಬಾರಿ ಏರಿಕೆ ಆಗ್ತಾ ಇದ್ರೆ ಮತ್ತೊಮ್ಮೆ ಏರಿಕೆ ಆಗುತ್ತೆ. ಆದ್ರೆ ಈಗ ಇಳಿಮುಖ ಆಗ್ತಾ ಇರೋದ್ರಿಂದ ಮತ್ತಷ್ಟು ಇಳಿಕೆ ಕಾಣಬಹುದು. ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಬೆಳ್ಳಿ ವ್ಯಾಲ್ಯೂ ನೋಡಿ ವೀಕ್ಷಕರೇ, ನಿಮಗೆ ಲೈನ್ ಹಾಕಿ ತೋರಿಸ್ತಾ ಇದ್ದೇನೆ. 3,05,000 ರೂಪಾಯಿಂದ ದಿಢೀರ್ ಅಂತ 2,72,2,68,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ದೊಡ್ಡ ಮಟ್ಟದ ಮಹಾಪತನ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಂದೇ ದಿನ ಅಂದ್ರೆ ಇಲ್ಲಿ 2 ದಿನದಲ್ಲಿ 37,000 ರೂಪಾಯಿ, ಒಂದು ದಿನದಲ್ಲಿ 20,000 ರೂಪಾಯಿ ಭರ್ಜರಿ ಕುಸಿತ ಇಲ್ಲಿ ಬೆಳ್ಳಿ ಬೆಲೆ ಕಂಡಿದೆ. ಅಂದ್ರೆ ಯಾವಾಗ ಬೆಳ್ಳಿ ಬೆಲೆ ಈ ತರ ಇಳಿಕೆ ಆಗುತ್ತೆ ಅವಾಗ ಮರುದಿನ ಬಂಗಾರದ ಬೆಲೆ ಕೂಡ ಇಳಿಕೆ ಕಂಡಿದೆ. ವೀಕ್ಷಕರೇ, ಬೇಕಾದ್ರೆ ನೀವು ಕೂಡ ಮುಂದಿನ ಬರೋ ಒಂದು ಲೈನ್ ಅಲ್ಲಿ ನೀವು ನೋಡಬಹುದು. ಬಂಗಾರದ ಚಾರ್ಟ್ ಕೂಡ ನಾವು ನಿಮಗೆ ತೋರಿಸ್ತೇವೆ, ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗಾದ್ರೆ ಈಗ ಬೆಳ್ಳಿ ಖರೀದಿ ಮಾಡ್ಬೇಕಾ ಬೇಡವಾ? ನೋಡಿ, ಬಂಗಾರ ಮತ್ತು ಬೆಳ್ಳಿ ಮೇಲೆ ಆಮದು ಸುಂಕ 15% ಏರಿಕೆ ಮಾಡಿರೋದ್ರಿಂದ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಕೇಂದ್ರ ಸರ್ಕಾರ ಮೊದಲಿಗೆ ಹೇಳಿತ್ತು ಬಂಗಾರ ಖರೀದಿ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ. ಆದ್ರೂ ಕೂಡ ಜನ ಖರೀದಿ ಮಾಡಲು ಮುಂದಾದ್ರಲ್ಲ, ಅವಾಗ ಆಮದು ಸುಂಕ ಏರಿಕೆ ಮಾಡಿದ್ರು. ನೋಡಿ ವೀಕ್ಷಕರೇ, ಈಗ 1 kgಗೆ ಮತ್ತೆ 10,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ನಿನ್ನೆ 2,90,000 ರೂಪಾಯಿದದ್ದು ಈಗ 2,80,000 ರೂಪಾಯಿಗೆ ಬಂದಿದೆ. ಅಂದ್ರೆ ಇಲ್ಲಿ 3 ದಿನದಲ್ಲಿ ಬರೋಬ್ಬರಿ 40,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಬೆಳ್ಳಿ ಬೆಲೆ. MCX ಅಲ್ಲೂ ಕೂಡ 40,000 ರೂಪಾಯಿ ಅಷ್ಟು ಇಳಿಕೆ ಕಂಡಿರುವಂತದ್ದು. ನಾಳೆನೂ ಕೂಡ ಮತ್ತೆ ಇಳಿಕೆ ಆಗೋ ಸೂಚನೆ ಇದೆ. ಎದಕ್ಕಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಮಾರ್ಕೆಟ್ ಅಲ್ಲೂ ಕೂಡ ಬೆಲೆ ಇಳಿಕೆ ಮಾಡಬೇಕಾಗುತ್ತೆ. ಅಂದ್ರೆ MCX ವ್ಯಾಲ್ಯೂ ಆ ಮಾರ್ಕೆಟ್ ಅಲ್ಲಿ ಆಧಾರಿತವಾಗಿರುತ್ತೆ. ನೋಡಿ, 3,10,000 ರೂಪಾಯಿದದ್ದು 3 ಲಕ್ಷ ರೂಪಾಯಿ ಆಯ್ತು, 2,90,000 ಈಗ 2,80,000 ಇಳಿಮುಖ ಹಾದಿಯಲ್ಲಿ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು. ನಾಳೆ ಮತ್ತೆ 10,000 ರೂಪಾಯಿ ಇಳಿಕೆ ಆಗೋ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ವೀಕ್ಷಕರೇ. ಹೀಗಾಗಿ ಇದು ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನು ಬಂಗಾರದ ಬಗ್ಗೆ ಬರೋದಾದ್ರೆ ನೋಡಿ, ಇವತ್ತು ನಾವು ನಿಮಗೆ ಕೇವಲ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಲ್ಲ. ಬಂಗಾರ ಖರೀದಿ ಮಾಡುವಾಗ ಜನರು ಯಾವ ತಪ್ಪುಗಳನ್ನ ಮಾಡಬಾರದು, ಕೇಂದ್ರ ಸರ್ಕಾರದ ನಿಯಮಗಳು, ಬಂಗಾರ ಖರೀದಿ ಮಾಡಿದವರಂತೂ ವಿಡಿಯೋ ಪೂರ್ತಿಯಾಗಿ ನೋಡ್ಲೇಬೇಕಾಗುತ್ತೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನವರು ಕೂಡ ಬಂಗಾರದ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ನೀವೇನಾದ್ರೂ ದಿನಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿದು ಬಂಗಾರ ಖರೀದಿ ಮಾಡ್ತೀರಪ್ಪ ಅಂದ್ರೆ ಅವಾಗ ನೀವು ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಾನು ಕೂಡ ಇದೆ. ನೋಡಿ, ಒಂದೇ ದಿನ 2 ಲಕ್ಷ ರೂಪಾಯಿ ಮೇಲೆ ನೀವೇನಾದ್ರೂ ಬಂಗಾರ ಖರೀದಿ ಮಾಡ್ತೀರಪ್ಪ ಅಂದ್ರೆ ಕಡ್ಡಾಯವಾಗಿ ನೀವು ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಶ್ ಕೊಡುವಂತಿಲ್ಲ, ಅಂದ್ರೆ ನಗದು ಹಣ ಕೊಡುವಂತಿಲ್ಲ ಅಂತ ನಿಯಮ ಇದೆ ವೀಕ್ಷಕರೇ. ಒಂದು ವೇಳೆ ಒಂದೇ ದಿನ ನೀವು ಒಬ್ಬ ವ್ಯಕ್ತಿಯಿಂದ 2 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಿದ್ರೆ, 2 ಲಕ್ಷ ರೂಪಾಯಿ ಮೇಲೆ ಹಣ ವರ್ಗಾವಣೆ ಮಾಡಿದ್ದಾದಲ್ಲಿ ಅವಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಅಷ್ಟು ಪ್ರಮಾಣದಲ್ಲಿ ನೀವು ದಂಡ ಕೂಡ ಕಟ್ಟಬೇಕಾಗಿ ಬರಬಹುದು. ಉದಾಹರಣೆಗೆ, ನೀವು 3 ಲಕ್ಷ ರೂಪಾಯಿದು ಬಂಗಾರ ಹಣ ಕೊಟ್ಟು ಕ್ಯಾಶ್ ಕೊಟ್ಟು ತಗೋತೀರಾ ಅಂದ್ರೆ 3 ಲಕ್ಷ ರೂಪಾಯಿ ದಂಡ ನಿಮಗೆ ಬೀಳಬಹುದು. ಹೀಗಾಗಿ ನೀವೇನ್ ಮಾಡ್ಬೇಕು, 3 ಲಕ್ಷ ರೂಪಾಯಿ ತಗೊಳ್ಳಿ, 5 ಲಕ್ಷ ರೂಪಾಯಿ ತಗೊಳ್ಳಿ,
ನೆಫ್ಟ್ ಆಗಿರ್ಬೋದು, RTGS, ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್ ಮೂಲಕ ಹಣವನ್ನ ಕೊಡಬೇಕು, ಆನ್ಲೈನ್ ಮೂಲಕ ಹಣವನ್ನ ಕಳಿಸಬೇಕು ಹೊರತು ಕ್ಯಾಶ್ ಕೊಡುವಂತಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ನೀವು ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು, ಮದುವೆ ಆಗದವರು, ಮದುವೆ ಆಗದೆ ಇದ್ದವರು, ಪುರುಷರು ಮನೆಯಲ್ಲಿ ಎಷ್ಟು ಬಂಗಾರ ಇದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು, ಅದನ್ನು ಕೂಡ ಅಪ್ಡೇಟ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಮೊದಲಿಗೆ ಬಂಗಾರದ ಚಾರ್ಟ್ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ಬಂಗಾರ ಬೆಲೆ ಕೂಡ ಭರ್ಜರಿ ಮತ್ತೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಆಮದು ಸುಂಕ ಏರಿಕೆ ಮಾಡಿದ ನಂತರ ಮತ್ತೆ ಇಳಿಕೆ ಆಗ್ತಾ ಇದೆ. ಬೇಕಾದ್ರೆ ನೀವು ಚಾರ್ಟ್ ಕೂಡ ಲೈವ್ ಆಗಿ ನೋಡ್ತಿರಬಹುದು. 1,52,000 1,53,000 ರೂಪಾಯಿಂದ ದಿಢೀರ್ ಅಂತ ಒಂದೇ ದಿನ 10,000 ರೂಪಾಯಿ 12,000 ರೂಪಾಯಿ ಏರಿಕೆಯಾಗಿ 1,63,000 ರೂಪಾಯಿ ತನಕ ಹೋಗಿತ್ತಲ್ಲ, ಮತ್ತೆ ಈಗ ಇಳಿಕೆ ಆಗ್ತಾ ಇದೆ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ. ಇದು ನರೇಂದ್ರ ಮೋದಿಜಿಯವರು ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದ್ರದ್ದು ಎಫೆಕ್ಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಡಿಮ್ಯಾಂಡ್ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ನೋಡಬಹುದು 5,700 ರೂಪಾಯಿ ಬೆಲೆ ಭರ್ಜರಿ ಇಳಿಕೆ ಆಗಿದೆ. ಕೇವಲ 2 ದಿನದಲ್ಲಿ 5,700 ರೂಪಾಯಿ ಇಳಿಕೆ ಆಗಿದೆ. ಇನ್ನು 5,700 ರೂಪಾಯಿ ಇಳಿಕೆ ಆದ್ರೆ ಮತ್ತೆ ಹಳೆ ರೇಟ್ಗೆ ಬಂಗಾರ ಬರುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆಮದು ಸುಂಕ ಏರಿಕೆ ಮಾಡಿದ್ದಕ್ಕೆ 12,000 ರೂಪಾಯಿ ಏರಿಕೆ ಆಗಿತ್ತಲ್ಲ, ಈಗ ಅದರಲ್ಲಿ 5,000 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ಬಂಗಾರದ ಬೆಲೆ ಮತ್ತೆ ಈಗ ಭರ್ಜರಿ ಇಳಿಕೆ ಆಗಲು ಶುರುವಾಗ್ತಾ ಇದೆ. ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ಬಂಗಾರದ ಮಾರ್ಕೆಟ್ ತುಂಬಾ ವೊಲೆಟಿಲಿಟಿ ಆಗಬಹುದು, ಮತ್ತೆ ಬೆಲೆ ಇಳಿಕೆ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ನಾವು ಭಾರತೀಯರು ಹೆಚ್ಚು ಬಂಗಾರ ಖರೀದಿ ಮಾಡ್ತೀವಲ್ಲ, ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಬಂಗಾರಕ್ಕೆ. ಡಿಮ್ಯಾಂಡ್ ಬಂದಾಗ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ನಾವು ಖರೀದಿ ಮಾಡೋದೇ ಕೈ ಬಿಟ್ರೆ, ಸರ್ಕಾರವು ಕೂಡ, ಕೇಂದ್ರ ಸರ್ಕಾರವು ಕೂಡ ಬಂಗಾರ ಆಮದು ಬಂದ್ ಮಾಡಿದ್ರೆ ಬಂಗಾರದ ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗಲೇಬೇಕು. ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅವಾಗ ಪ್ರತಿಯೊಂದು ವಸ್ತುವಿನ ಬೆಲೆ ಇಳಿಕೆ ಆಗೋದು ಅನಿವಾರ್ಯ ಅಂತಾನು ಕೂಡ ಇಲ್ಲಿ ಎಕನಾಮಿಕ್ಸ್ ಅಲ್ಲಿ ಹೇಳಲಾಗುತ್ತೆ. ಒಂದು ಕಡೆಗೆ ಡಿಮ್ಯಾಂಡ್ ಹೆಚ್ಚಾದ್ರೆ, ಸಪ್ಲೈ ಕಡಿಮೆ ಆದ್ರೆ ಅವಾಗ ಬೆಲೆ ಹೆಚ್ಚಾಗುತ್ತೆ. ಆದ್ರೆ ಈಗ ನೋಡಿ, ಯುದ್ಧ ಇರೋ ಕಾರಣ, ಅಮೆರಿಕ ಇರಾನ್ ಯುದ್ಧ ಕಾರಣ ಬಂಗಾರ ಬೆಳ್ಳಿ ಬೆಲೆ ಭಾರಿ ವೊಲೆಟಿಲಿಟಿ ಇದೆ. ಅಂದ್ರೆ ಕೇವಲ ನಾವು ಭಾರತದವರು ಮಾತ್ರ ಬಂಗಾರ ಖರೀದಿ ಮಾಡಲ್ಲ, ರಷ್ಯಾದವರು, ಚೀನಾದವರು, ಅಮೆರಿಕದವರು ಕೂಡ ಖರೀದಿ ಮಾಡ್ತಾರೆ. ಹೀಗಾಗಿ ಇದ್ರದ್ದು ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ ವೀಕ್ಷಕರೇ. ಮತ್ತೆ 730 ರೂಪಾಯಿ ಇಳಿಕೆ ಆಗಿದೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 100 ಗ್ರಾಮ್ ಮೇಲೆ 7,300 ರೂಪಾಯಿ ಬಂಗಾರದ ಬೆಲೆ ಭರ್ಜರಿ ಇಳಿಕೆ ಕಂಡಿರುವಂತದ್ದು. ಅಂದ್ರೆ ನಿನ್ನೆಗೆ ಇವತ್ತಿಗೆ ನೀವು ಕಂಪೇರ್ ಮಾಡಿದ್ರೆ, ನಿನ್ನೆ 1,18,430 ರೂಪಾಯಿ ಇತ್ತಲ್ಲ, ಇವತ್ತು 1,17,700 ರೂಪಾಯಿ ಆಗಿದೆ. 10 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆ ವೀಕ್ಷಕರೇ ಕಳೆದ 3 ದಿನದಿಂದ ಬೆಲೆ ಇಳಿಕೆ ಆಗ್ತಾ ಇದೆ. ಆಮದು ಸುಂಕ ಏರಿಕೆ ಆಗಿರೋ ನಡುವೆ ಬೆಲೆ ಇಳಿಕೆ ಆಗ್ತಾ ಇರೋದು ಒಂದು ಕಡೆಗೆ ಆಭರಣ ಖರೀದಿ ಮಾಡೋರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಬೆಳ್ಳಿ ಬೆಲೆ ಅಂತೂ ಇಳಿಕೆ ಆಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾದ್ರೆ ಈಗ 22 ಕ್ಯಾರೆಟ್ ತಗೋಬೇಕಾ, 18 ಕ್ಯಾರೆಟ್ ತಗೋಬೇಕಾ, ಅದನ್ನು ಕೂಡ ಹೇಳ್ತೇವೆ. ಅದಕ್ಕಿಂತ ಮುಂಚೆ, ಮದುವೆ ಆದವರು, ಮದುವೆ ಆಗದೇ ಇರೋ ಮಹಿಳೆಯರು, ಹೆಣ್ಣು ಮಕ್ಕಳು ಎಷ್ಟು ಮನೆಯಲ್ಲಿ ಬಂಗಾರ ಇಟ್ಕೋಬಹುದು ವೀಕ್ಷಕರೇ. ನೋಡಿ, ಬಂಗಾರ ನೀವು ಮನೇಲಿ ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಮದುವೆ ಆಗಿದ್ರೆ 500 ಗ್ರಾಮ್ ವರೆಗೂ ನೀವು ಮನೆಯಲ್ಲಿ ಬಂಗಾರ ಇಟ್ಕೋಬಹುದು. ಒಬ್ಬರು ವ್ಯಕ್ತಿ, ಒಬ್ಬ ಮಹಿಳೆಯರು 500 ಗ್ರಾಮ್ ಮೇಲೆ ಇದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮ್ಮ ಹತ್ತಿರ ಅದಕ್ಕೆ GST ಬಿಲ್ ಆಗಿರಬಹುದು, ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು, ಮಹಿಳೆಯರು ಒಬ್ಬರ ಹತ್ತಿರ ಬರೋಬ್ಬರಿ 250 ಗ್ರಾಮ್ ವರೆಗೂ ಯಾರು ಲೆಕ್ಕ ಕೇಳಲ್ಲ. 250 ಗ್ರಾಮ್ ಇದ್ರೂ ಕೂಡ ಅದು ಎಕ್ಸಾಮ್ಟೆಡ್ ಅಂತ ಹೇಳಲಾಗುತ್ತೆ. 250 ಗ್ರಾಮ್ ಮೇಲೆ ನಿಮ್ಮ ಮನೆಯಲ್ಲಿ ಬಂಗಾರ ಇದ್ರೆ, ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು, ಮಹಿಳೆಯರ ಹತ್ರ ಬಂಗಾರ ಇದ್ರೆ ಅವರು ಅದಕ್ಕೆ ಇನ್ಕಮ್ ಸೋರ್ಸ್ ಅಥವಾ GST ಬಿಲ್ ಅನ್ನ ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, 100 ಗ್ರಾಮ್ ವರೆಗೂ ನೀವು ಬಂಗಾರ ಇಟ್ಕೊಳ್ಳಿ. 100 ಗ್ರಾಮ್ ಒಳಗೂ ಇದ್ರೆ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ರೆ ಅದಕ್ಕೆ ನೀವು ಲೆಕ್ಕ ಕೊಡಬೇಕು. ಇನ್ಕಮ್ ಸೋರ್ಸ್ ಆಗಿರ್ಬೋದು, ಇನ್ಕಮ್ ಪ್ರೂಫ್ ಆಗಿರ್ಬೋದು, ಅಥವಾ GST ಬಿಲ್ ನೀವು ತೋರಿಸಬೇಕಾಗುತ್ತೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ, ಇನ್ಕಮ್ ಟ್ಯಾಕ್ಸ್ ಚೆಕಿಂಗ್ ಬಂದಾಗ ವೀಕ್ಷಕರೇ. ನೋಡಿ, ಒಬ್ಬೊಬ್ರು ಕಪ್ಪು ಹಣವನ್ನ ಬಂಗಾರದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿದ್ರಲ್ಲ, ಅವಾಗ ಈ ಒಂದು ನಿಯಮ ಬಂದಿರುವಂತದ್ದು ವೀಕ್ಷಕರೇ. ಈಗ ನೋಡಿ, 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 900 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. 100 ಗ್ರಾಮ್ ಮೇಲೆ 9,000 ರೂಪಾಯಿ ಮತ್ತೆ ಇಳಿಕೆಯಲ್ಲಿ ಕಂಡಿರುವಂತದ್ದು. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ, ನಿನ್ನೆ 1,44,750 ರೂಪಾಯಿ ಇತ್ತು. ಇವತ್ತು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 1,43,850 ರೂಪಾಯಿಗೆ ಬಂದಿದೆ. ಅಂದ್ರೆ ಇದು ನೋಡಿ, 1,48,000 ರೂಪಾಯಿ ತನಕ ಹೋಗಿತ್ತಲ್ಲ, ಈಗ ಮತ್ತೆ 1,43,850 ರೂಪಾಯಿಗೆ ಬಂದಿದೆ ವೀಕ್ಷಕರೇ. ಆದ್ರೆ ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ, ಮೇಕಿಂಗ್ ಚಾರ್ಜ್ ತುಂಬಾ ಕೊಡ್ತಾರೆ. 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೊಳ್ಳಿ, ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಶಿ ಮಾಡೋದನ್ನ ಕಲೀರಿ. ಅಂದ್ರೆ ನೀವು ಯಾವಾಗ ಮೇಕಿಂಗ್ ಚಾರ್ಜ್ ನೋಡಲ್ಲ ನೋಡಿ, ಅವಾಗ ನಿಮಗೆ ಮೋಸ ಹೋಗ್ಬೋದು. ನೋಡಿ ವೀಕ್ಷಕರೇ, ತುಂಬಾ ಜನ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೋತಾರಲ್ಲ, ಅಲ್ಲೂ ಕೂಡ ಜನ ಮೋಸ ಹೋಗ್ತಾರೆ. ಮೊನ್ನೆ ಬೆಂಗಳೂರಿನಲ್ಲಿ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರವನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಹೌದು ವೀಕ್ಷಕರೇ, ಮೊನ್ನೆ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಚೆಕಿಂಗ್ ಮಾಡಲಾಗಿತ್ತು.
ಹಾಲ್ಮಾರ್ಕ್ ಇಲ್ಲದೆ ಬಂಗಾರ ಮಾರಾಟ ಮಾಡ್ತಾ ಇರೋ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ನೀವು ಬಂಗಾರ ತಗೋತೀರಾ ಅಂದ್ರೆ ಕಡ್ಡಾಯವಾಗಿ ಹಾಲ್ಮಾರ್ಕ್ ಇರಬೇಕು. BIS ಲೋಗೋ ಹಾಲ್ಮಾರ್ಕ್ ಕಡ್ಡಾಯವಾಗಿ ನಿಮ್ಮ ಆಭರಣದ ಮೇಲೆ ಇರಬೇಕು ಅಂತ ಹೇಳಲಾಗಿದೆ. ಇನ್ನು HUID ಕೋಡ್ ಇರೋ ಬಂಗಾರ ಮಾರಾಟ ಮಾಡಬೇಕು ಅಂತ ಮುಂದಿನ ಬರೋ ದಿನಗಳಲ್ಲಿ ಹೊಸ ನಿಯಮ ಕೂಡ ಜಾರಿಗೆ ಬರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡೋದನ್ನ ಕಲಿಬೇಕು. ನೋಡಿ, 1,43,000 ರೂಪಾಯಿ ಬೆಲೆ ಇದೆಯಲ್ಲ, ಅದ್ರ ಮೇಲೆ ಮೇಕಿಂಗ್ ಚಾರ್ಜ್ ಇರುತ್ತೆ. ಈಗ ಒಂದು ಬಂಗಾರದ ಬೆಳೆ ಮಾಡಿಸ್ತೀರಾ, ನೆಕ್ಲೆಸ್ ಮಾಡಿಸ್ತೀರಾ, ಒಂದು ಉಂಗುರ ಮಾಡಿಸ್ತೀರಾ ಅಂದ್ರೂ ಕೂಡ ಮೇಕಿಂಗ್ ಚಾರ್ಜ್ ಎಕ್ಸ್ಟ್ರಾ ಕೊಡೋದಿರುತ್ತೆ. ಆದ್ರೆ ಕೆಲವರು 10% ಒಳಗೆ ತೋತಾರೆ. ಆದ್ರೆ ಕೆಲವು ಅಂಗಡಿಯವರು 20-30% ವರೆಗೂ ಚಾರ್ಜ್ ಮಾಡ್ತಾರೆ. ಲಕ್ಷಕ್ಕೆ 30,000 ರೂಪಾಯಿವರೆಗೂ ರೆಡಿ ಮಾಡಿ ಕೊಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಮತ್ತೆ ವೇಸ್ಟೇಜ್ ಅಂತಾನು ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಹೀಗಾಗಿ ನೀವು ಯಾವ ಅಂಗಡಿಯಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಯಾವ ಅಂಗಡಿಯಲ್ಲಿ ಬಂಗಾರದ ಬೆಲೆ ಕರೆಕ್ಟ್ ಇರುತ್ತೆ, ಹಾಲ್ಮಾರ್ಕ್ ಇದ್ದ ಬಂಗಾರ ಯಾರು ಕೊಡ್ತಾ ಇದ್ದಾರೆ ಅದನ್ನ ಚೆಕ್ ಮಾಡಿಬಿಟ್ಟು ನೀವು ತಗೋಬೇಕು. ಇನ್ನು ಬಂಗಾರದ ಅಂಗಡಿಯವರು BIS ಸರ್ಟಿಫಿಕೇಟ್ ಕೂಡ ಹೊಂದಿದ್ರೆ ತುಂಬಾನೇ ಒಳ್ಳೇದು. ಅಲ್ಲಿ ನೀವು ತಗೊಂಡ್ರೆ ನಿಮಗೆ ಮೋಸ ಆಗೋದು ಕಡಿಮೆ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಹಾಲ್ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ನೀವು ಹಾಲ್ಮಾರ್ಕ್ ಇದ್ದ ಬಂಗಾರ ಆಭರಣವನ್ನ ತಗೊಳ್ಳಿ ವೀಕ್ಷಕರೇ. ಆದ್ರೆ ಸದ್ಯಕ್ಕೆ ಬಂಗಾರ ತಗೋಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಇದು ನಿಮ್ಮ ಮನಸ್ಸು, ನೀವು ಬಂಗಾರ ಖರೀದಿ ಮಾಡ್ತಿರೋ ಬಿಡ್ತಿರೋ. ಈಗ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ ಏನಾಗಿದೆ ನೋಡೋಣ. ನೋಡಿ, 10 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 980 ರೂಪಾಯಿ ಇಳಿಕೆ ಆಗಿದೆ. ನೋಡಿ, ಮೊನ್ನೆ 1,63,000 ರೂಪಾಯಿ ತನಕ ಹೋಗಿತ್ತಲ್ಲ, ಈಗ ಮತ್ತೆ 1,56,930 ರೂಪಾಯಿಗೆ ಬಂದಿದೆ. ಅಂದ್ರೆ ಇದು 10 ಗ್ರಾಮ್ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ 980 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. 1,56,930 ರೂಪಾಯಿಗೆ ಬಂದಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.